ಈಗ ನಿನ್ನೊಳಗಡೆ ಸ್ತೋತ್ರ ಸ್ತುತಿಗಳಿದ್ರೆ ದೇವರು ನಿನ್ನನ್ನ ಆಯ್ಕೆ ಮಾಡಿರ್ತಾರೆ. ಹಲ್ಲೆಲೂಯಾ. ನಿನ್ನಲ್ಲಿ ಸ್ತೋತ್ರ ಸ್ತುತಿಗಳು ಇಲ್ಲ ಅಂದ್ರೆ ದೇವರು ನಿನ್ನನ್ನ ಆಯ್ಕೆ ಮಾಡಲ್ಲ. ನಾವು ವಾಕ್ಯದಲ್ಲಿ ನೋಡ್ತೀವಿ, ನೀನು ನನ್ನನ್ನು ಹುಡುಕಿ ಬರ್ಲಿಲ್ಲ, ನಾನು ನಿನ್ನನ್ನು ಹುಡುಕಿ ಬಂದಿದ್ದೀನಿ. ನೀನ್ ನನ್ನನ್ನು ಚೂಸ್ ಮಾಡಿಲ್ಲ, ನಾನ್ ನಿನ್ನನ್ನು ಚೂಸ್ ಮಾಡಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ನಾನು ನನಗೆ ತುಂಬಾ ಜನ ಆಪ್ಷನ್ಸ್ ಇದ್ದಾರೆ, ಆದ್ರೂ ನಾನು ನಿನ್ನನ್ನೇ ಚೂಸ್ ಮಾಡಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯ ಹೇಳುತ್ತೆ, ಚೀಯೋನಿನಲ್ಲಿ ನಿನಗೋಸ್ಕರ ಸ್ತೋತ್ರವನ್ನು ಸಿದ್ಧಪಡಿಸಿದ್ದೀನಿ. ಅಂದ್ರೆ ನನ್ನ ಆತ್ಮದಲ್ಲಿ ನಾನು ಶುದ್ಧವಾಗಿದ್ರೆ, ಚೀಯೋನ್ ಪರ್ವತ ಒಂದು ಪರಿಶುದ್ಧವಾದ ಬೆಟ್ಟ, ಪರಿಶುದ್ಧವಾದ ಪರ್ವತ, ಅಲ್ಲಿ ಸ್ತುತಿ ಸ್ತೋತ್ರಗಳ ಯಜ್ಞಗಳು ನಡೆಯುತ್ತೆ ಅಂತ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ. ಹಲ್ಲೆಲೂಯಾ. ಅದೇ ರೀತಿ ನನ್ನೊಳಗಡೆ ಸ್ತುತಿ ಸ್ತೋತ್ರಗಳ ಯಜ್ಞಗಳಿದ್ರೆ, ನಾನು ಪರಿಶುದ್ಧವಾಗಿದ್ರೆ, ನನ್ನ ಅರಿಕೆಗಳು ಸಮರ್ಪಿಸೋದಕ್ಕೆ ನಾನು ಸಿದ್ಧವಾಗಿದ್ರೆ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಹೇಳ್ತದೆ, ದೇವರೇ ಚೀಯೋನಿನಲ್ಲಿ ನಿನಗೋಸ್ಕರ ಅಂದ್ರೇನು, ನನ್ನ ಆತ್ಮದಲ್ಲಿ ನಿನಗೋಸ್ಕರ ಸ್ತುತಿಗಳನ್ನೇ ಸಿದ್ಧ ಮಾಡಿಕೊಂಡಿದ್ದೇನೆ. ಹಲ್ಲೆಲೂಯಾ. ನನ್ನ ಬಾಯಿ, ನನ್ನ ಮನಸ್ಸು ನಿನಗೋಸ್ಕರ ಸ್ತುತಿ ಹೇಳೋದಕ್ಕೆ ಕಾತುರದಿಂದ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇ ವಾಕ್ಯ ಓದೋಣ. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಸಾಕು. ಹಲ್ಲೆಲೂಯಾ. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ನನ್ನ ಪ್ರಾರ್ಥನೆಯನ್ನ ಕೇಳುವಂತ ದೇವರ ಬಳಿಗೆ ನಾನು ಹೋಗುತ್ತಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕದಲ್ಲಿರುವಂತ ದೇವರುಗಳ ಹತ್ರ ಅಲ್ಲ, ನನ್ನ ಪ್ರಾರ್ಥನೆಯನ್ನ ಕೇಳಿ ಅದಕ್ಕೆ ಉತ್ತರ ಕೊಡುವಂತ ದೇವರ ಹತ್ರ ನಾನು ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ತುಂಬಾ ದಿನ ಆದ್ಮೇಲೆ ನಾವು ನಮ್ಮ ತಂದೆ ತಾಯಿನ ಮೀಟ್ ಮಾಡಕ್ ಹೋದ್ರೆ ಹೇಗಿರುತ್ತೆ? ಸಂತೋಷವಾಗಿರುತ್ತಲ್ಲ. ಒಂದು ವಾರ ಬಿಟ್ಟು ವಾರ ಹೋದ್ರೆ ಸಂತೋಷ ಆಗಿರುತ್ತೆ ಅಲ್ಲ. ಹಲ್ಲೆಲೂಯಾ. ಆದ್ರೆ ನೀವು ದೇವರ ಆಲಯಕ್ಕೆ ಬರ್ಬೇಕಾದ್ರೆ ನಿಮ್ಮನ್ನ ಸಂತೋಷನೇ ಇಲ್ಲ. ಏನೋ ಸಂತೋಷನೇ ಇಲ್ಲ. ಯಾವಾಗ್ಲೂ ಏನೋ ಕಳ್ಕೊಂಡಿರೋ ತರನೇ ಬರ್ತೀರಾ, ಕಳ್ಕೊಂಡಿರೋ ತರನೇ ಕುತ್ಕೋತೀರಾ, ಕಳ್ಕೊಂಡಿರೋ ತರನೇ ಆಡಾಡ್ತೀವಿ, ಕಳ್ಕೊಂಡಿರೋ ತರನೇ ಹೋಗ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಬೇರೆ ಎಲ್ಲೋ ಹೋಗ್ತಾ ಇಲ್ಲ, ಕೋರ್ಟ್ಗೆ ಹೋಗ್ತಾ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇಲ್ಲ. ಹಲ್ಲೆಲೂಯಾ. ನನ್ನ ಪ್ರಾರ್ಥನೆಯನ್ನ ಕೇಳುವಂತ ಒಬ್ಬ ದೇವರಿದ್ದಾರೆ. ಆ ದೇವರ ಹತ್ರ ಹೋದ್ರೆ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಕೇಳಿ ಅದನ್ನ ನಂಬಿಕೆಯಿಂದ ಬರುವವರು ಎಲ್ಲಾ ಜನರು ದೇವರ ಬಳಿಗೆ ಬರ್ತಾರಂತೆ. ಹಲ್ಲೆಲೂಯಾ. ಸಂತೋಷದಿಂದ ಬರ್ತಾರಂತೆ. ನಂತರ ಮುಖನ ಗಂಟು ಮಾಡ್ಕೊಂಡು ಬರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಡುವಂತ ಹಾಡುಗಳಲ್ಲಾಗಿರ್ಬೋದು, ನಾವು ಹೇಳುವಂತ ವಾಕ್ಯಗಳನ್ನಾಗಿರ್ಬೋದು, ಕೇಳುವಂತ ಕಿವಿಗಳಲ್ಲಾಗಿರ್ಬೋದು, ನಮಗೆ ಉತ್ಸಾಹನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಅಂದ್ರೆ ನಮ್ಮ ಒಳಗಡೆ ಸ್ತೋತ್ರ ಸ್ತುತಿಗಳಿಲ್ಲ. ನಾವು ದೇವರಿಗೆ ಸಲ್ಲಿಸಬೇಕಾಗಿರುವಂತ ಸ್ತೋತ್ರಗಳು ನನ್ನಲ್ಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಒಂದು ಪ್ಯಾನ್ ಇದೆಯಲ್ಲ, ಏನೋ ಹೆಂಚು, ಆ ಹೆಂಚು ಮೇಲೆ ಎಣ್ಣೆ ಹಾಕಿರ ಬರೀ ಒಂದು ಮೊಟ್ಟೆ ಹೊಡೆದ್ರೆ ಅದು ಎದೊಳುತ್ತಾ? ಏನಾಗುತ್ತೆ? ಎಲ್ಲ ಅಲ್ಲೇ ತಳಕ್ ಹಂಗೆ ಅಂಟ್ಕೊಂಡ್ಬಿಡುತ್ತೆ. ಅದೇ ತರ ನನ್ನೊಳಗಡೆ ನನ್ನ ಆತ್ಮಕ್ಕೆ ಜೀವ ಇಲ್ಲ ಅಂದ್ರೆ ನಾನು ಎಷ್ಟೇ ಸ್ತುತಿ ಹೇಳಿದ್ರು ದೇಹ ಬಿಟ್ಟು ಆಚೆ ಬರಲ್ಲ, ದೇಹಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಹಲ್ಲೆಲೂಯಾ. ಅದು ದೇವರ ಬಳಿಗೆ ಹೋಗಲ್ಲ, ನನ್ನ ದೇಹದ ಬಳಿನೇ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಿದ್ಯಾ? ಹಲ್ಲೆಲೂಯಾ. ಮೂರನೇ ವಾಕ್ಯ ಹೋದನ. ನನ್ನ ಪಾಪಗಳನ್ನು ನಿವಾರಿಸಲು ನನ್ನಿಂದ ಆಗುವುದಿಲ್ಲ. ಸಾಕು. ಹಲ್ಲೆಲೂಯಾ. ನಿಮ್ಮೊಬ್ಬವರ ಪಾಪನ ನೀವೇ ಪರಿಹಾರ ಮಾಡ್ಕೋತೀರಾ? మీరు చేసిన పాపని మీరే పరిహరించుకుంటారా? ಹಲ್ಲೆಲೂಯಾ. ನಾನು ಮಾಡಿದ ಪಾಪನ ನಾನೇ ಪರಿಹರಿಸ್ಕೋತೀನಾ? ಅದು ನನ್ನಿಂದ ಆಗಲ್ಲ. ಯಾಕೆ? ನನ್ನಿಂದ ಅಲ್ಲ, ಯಾವುದೇ ಮನುಷ್ಯನಿಂದ ಅದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಬರ್ತಾರೆ, ಮೇಲಿಂದ ಒಬ್ಬನ್ನ ಇಳಿಸ್ತಾರೆ, ಬೆಟ್ನ ಮುಟ್ಟಿ ನಿನ್ನ ಪಾಪ ಎಲ್ಲ ಕ್ಷಮಿಸಲ್ಪಟ್ಟಿದೆ, ನೀನು ಎದುಳು ಅಂತ ಹೇಳಿದಾಗ ಯೇಸು ಸ್ವಾಮಿ, ಅಲ್ಲಿರುವಂತ ಜನರು, ಇವನ್ ಯಾರು? ಇವ್ರ ಪಾಪನ ಕ್ಷಮಿಸೋದಕ್ಕೆ ಇವನ್ ಯಾರು? ಹಲ್ಲೆಲೂಯಾ, ಹಲ್ಲೆಲೂಯಾ.
ಪಾಪನ ಕ್ಷಮಿಸೋದಕ್ಕೆ ದೇವರನ್ನ ಬಿಟ್ರೆ ಬೇರೆ ಯಾರಿಂದನೂ ಏನು ಸಾಧ್ಯ ಇಲ್ಲ ಅಂತ ವಾಕ್ಯ ಹೇಳುತ್ತೆ ಅಂತ ಅವ್ರು ಮಾತಾಡ್ಕೋತಾರೆ. ದೇವರ ಬಂದು ಯೇಸು ಸ್ವಾಮಿ ಹತ್ರ ಕೇಳ್ತಾರೆ, ದೇವರಿಂದ ಬಿಟ್ಟು ಯಾವುದೇ ಮನುಷ್ಯನಿಂದಲೂ ಪಾಪನ ಕ್ಷಮಿಸೋದಕ್ಕೆ ಆಗಲ್ಲ ಅಂತ ಅವ್ರು ಬಂದು ಹೇಳ್ದಾಗೂ ಸಹ ಅವ್ರು ಬುದ್ಧಿ ಇಲ್ದಿರೋ ತರನೇ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅಲ್ಲಿ ಪಾಪನ ಕ್ಷಮಿಸಿದ್ದಾರೆ ಅಂದ್ರೆ ಅವರು ದೇವರು. ಹಲ್ಲೆಲೂಯಾ. ಅದನ್ನು ಸಹ ಗ್ರಹಿಸ್ಕೊಳ್ಳೋದಕ್ಕೆ ಅವರಿಂದ ಆಗಿಲ್ಲ. ಅದೇ ರೀತಿ ನಾವು ಸಹ ಇದ್ದೀವಿ. ವಾಕ್ಯಗಳು ನಮ್ಗೆ ಕೊಡ್ತಾ ಇದ್ದಾರೆ, ಆದ್ರೆ ಆ ವಾಕ್ಯನ ಗ್ರಹಿಸ್ಕೊಳ್ಳೋದಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ವಾಕ್ಯದ ಆಳ ರಹಸ್ಯನ ತಿಳ್ಕೊಳ್ಳೋದಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಅದಕ್ಕೆ ನಾವು ಮದ್ದರಾಗೇ ಇದ್ದೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗೆ ಕನ್ನಡದನ ಆದರೆ ನಮ್ಮ ದೋಷ ಪರಿಹಾರಕನು ನೀನೇ. ಸಾಕು. ಹಲ್ಲೆಲೂಯಾ. ಏನ್ ಹೇಳ್ತದೆ ವಾಕ್ಯ? ನನ್ನ ದೋಷ ಪರಿಹಾರ ಮಾಡುವಾತನು ನೀನೊಬ್ಬನೇ. ನನ್ನ ಪಾಪನ ಕ್ಷಮಿಸೋದಕ್ಕೆ ಇರುವಂತ ಏಕೈಕ ದೇವರು ನೀನೊಬ್ಬನೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ವಾರದಿಂದ ಬೇಡ, 1 ನಿಮಿಷ 2 ನಿಮಿಷ ಒಂದು ಅರ್ಧ ದಿನದಿಂದ ನಾವು ನೋಡಿದ್ರೆ, ಹಲ್ಲೆಲೂಯಾ, ಈಗ ಆಲ್ರೆಡಿ 12 ಗಂಟೆ ಆಗಿದೆ. ಬೆಳಗ್ಗೆಯಿಂದ 12 ಗಂಟೆ ಗಂಟೆ ನೋಡಿದ್ರೆ ನಾವು ತಪ್ಪು ಮಾಡಿರಲ್ವಾ? ಹಲ್ಲೆಲೂಯಾ. ಅದನ್ನ ಪರಿಹಾರ ಮಾಡೋದಕ್ಕೆ ನನ್ನಿಂದ ಆಗಲ್ಲ. ಅದನ್ನ ಪರಿಹಾರ ಮಾಡೋದಕ್ಕೆ ಇಲ್ಲಿ ಬಂದು ನಿಂತ್ಕೊಳ್ಳೋ ಪಾಸ್ಟರಿಂದ ಆಗಲ್ಲ. ಅದನ್ನ ಪರಿಹಾರ ಮಾಡೋದಕ್ಕೆ ಕುತ್ಕೊಂಡಿರೋ ನಿಮ್ಮಿಂದ ಆಗಲ್ಲ. ಅದಕ್ಕೆಲ್ಲ ಒಬ್ಬರೇ ಇರೋದು. ಹಲ್ಲೆಲೂಯಾ. ನನ್ನ ದೋಷ ಪರಿಹಾರಕನು ನೀನೊಬ್ಬನೇ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ನನ್ನ ದೋಷ ಪರಿಹಾರ ಮಾಡುವಾತನು ನೀನೊಬ್ಬನೇ. ಹಲ್ಲೆಲೂಯಾ. ಹಲ್ಲೆಲೂಯಾ. 5ನೇ ವಾಕ್ಯ ಓದೋಣ. ನನ್ನ ರಕ್ಷಕನಾದ ದೇವರೇ, ನೀನು ಭಯಂಕರ ಮಹತ್ಕಾರ್ಯಗಳನ್ನು ನಡೆಸಿ. ಸಾಕು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನನ್ನ ರಕ್ಷಕನಾಗಿರುವಂತ ದೇವರೇ, ನೀನು ಭಯಂಕರವಾಗಿರುವಂತ ಕಾರ್ಯಗಳನ್ನು ನಡೆಸಿ. ಒಂದೊಂದು ಕಾರ್ಯ ಅಲ್ಲ, ಭಯಂಕರವಾಗಿರುವಂತ ಕಾರ್ಯಗಳು ನೋಡಿದ್ರೆ ಹಂಗೆ ಭಯ ಬಿದ್ದ್ಬಿಡ್ಬೇಕು ಅಂತ ಕಾರ್ಯಗಳನ್ನು ನಡೆಸಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಂಪು ಸಮುದ್ರನ 2 ಮಾಡ್ತಾರೆ, ಅಲ್ಲಿರುವಂತ ಜನರೆಲ್ಲ ಭಯ ಬಿದ್ದೋಗ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸತ್ತಿರೋರಿಗೆ ಜೀವ ಕೊಡ್ತಾರೆ, ಅಲ್ಲಿ ಸುತ್ತಮುತ್ತಲು ಇರೋರೆಲ್ಲ ಭಯ ಬಿದ್ದೋಗ್ತಾರೆ. ಹಲ್ಲೆಲೂಯಾ. ಮೋಶೆ ಒಳ್ಳೆ ನೀರನ್ನ ರಕ್ತದ ನೀರಾಗಿ ಮಾಡ್ತಾನೆ, ಅಲ್ಲಿರುವಂತ ರಾಜ ಭಯ ಬಿದ್ದೋಗ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಹಾ ಭಯಂಕರವಾದ ಕಾರ್ಯಗಳನ್ನು ನಡೆಸಿ. ಹಲ್ಲೆಲೂಯಾ. ಹಾಗೆ ಕೆಳಗಡೆ ಅದನ್ನ ನಿನ್ನ ನೀತಿಗನುಸಾರವಾಗಿ ನನಗೆ ಸದುತ್ತರವನ್ನು ದಯಪಾಲಿಸುವಿ. ಸಾಕು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನೀನು ಅಷ್ಟು ದೊಡ್ಡ ದೊಡ್ಡ ಭಯಂಕರವಾಗಿರುವಂತ ಕಾರ್ಯಗಳನ್ನ ನಡೆಸಿ ನನ್ನ ನೀತಿಗೆ ತಕ್ಕಂತೆ ನೀನು ನನ್ನನ್ನು ಕಾಪಾಡಿದ್ಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಭಯಂಕರವಾದ ಕಾರ್ಯಗಳಿಗೆ ನಾವು ಯೋಗ್ಯರಲ್ಲ, ನಾನು ಯೋಗ್ಯನಲ್ಲ. ಆದ್ರೂ ಸಹ ನನ್ನಲ್ಲಿರುವಂತ ಸ್ವಲ್ಪ ನಂಬಿಕೆನ ನೋಡಿ ನನ್ನನ್ನ ಕಾಪಾಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಎಷ್ಟು ಟ್ರಂಪೆಟ್ಸ್ ಇದಾವೆ, ತುತ್ತೂರಿಗಳು. ಹಲ್ಲೆಲೂಯಾ. ಬೈಬಲ್ ಅಲ್ಲಿ 7 ತುತ್ತೂರಿಗಳಿದಾವೆ. ಹಲ್ಲೆಲೂಯಾ. ಒಂದೊಂದು ತುತ್ತೂರಿನ ಸಹ ಒಂದೊಂದು ಕಾರ್ಯಗಳಿಗೆ. ಮೊದಲನೇ ತುತ್ತೂರಿ ಏನಕ್ಕೆ? 3 ಭಾಗದಲ್ಲಿ 1 ಭಾಗ. ಹಲ್ಲೆಲೂಯಾ. 3 ಭಾಗದಲ್ಲಿ 1 ಭಾಗ ನೀರು ರಕ್ತವಾಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. 3 ಭಾಗದಲ್ಲಿ 1 ಭಾಗ ನೆಲ ಫುಲ್ ನಾಶ ಆಗುತ್ತೆ. 3 ಭಾಗದಲ್ಲಿ 1 ಭಾಗ ನೀರು ಕಹಿ ಆಗುತ್ತೆ. ಹಲ್ಲೆಲೂಯಾ. 3 ಭಾಗದಲ್ಲಿ 1 ಭಾಗದ ಪ್ರಾಣಿಗಳು ತುಂಬಾ ಕೋಪದಿಂದ ಅಗ್ರೆಸಿವ್ ಆಗಿರ್ತವೆ, ಅಂದ್ರೆ ಯಾವಾಗ್ಲೂ ಕೋಪದಲ್ಲಿ ಇರ್ತವೆ. 3 ಭಾಗದ 1 ಭಾಗದ ಜನರು ಸಾಯ್ತಾನೆ ಇರ್ತಾರೆ. ಹಲ್ಲೆಲೂಯಾ. ಕೊನೆಯದಾಗಿ ಒಂದು ತುತ್ತೂರಿ ಬರುತ್ತೆ. ಎಲ್ಲಾರು ಸತ್ತಾದ್ಮೇಲೆ ಸ್ವಲ್ಪ ಜನ ಮಿಕ್ಕಿರ್ತಾರೆ. ಆ ಸ್ವಲ್ಪ ಜನ ಮಿಕ್ಕಿರ್ಬೇಕಾದ್ರೆ ಆಗ ಒಂದು ಕೊನೆಯ ತುತ್ತೂರಿ ಬರುತ್ತೆ. ಯೇಸು ಸ್ವಾಮಿ ಬರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ಹೇಳ್ತದೆ, ಮಹಾ ಭಯಂಕರವಾದ ಕಾರ್ಯಗಳು. ಇವೆಲ್ಲ ಏನೋ ಭಯಂಕರವಾಗಿರುವಂತ ಕಾರ್ಯಗಳು. ನಾವು ರೀಸೆಂಟ್ ಆಗಿ ನೋಡ್ಬೇಕಾದ್ರೆ ಅಮೆಜಾನ್ ಫಾರೆಸ್ಟ್ ಗೊತ್ತಲ್ಲ, ದೊಡ್ಡ ಕಾಡು. ನಮ್ಮ
ನಮ್ಮ ದೇಶ ಇಡೀ ಜಗತ್ತಿಗೆ ಅದ್ರ ಕಡೆಯಿಂದ 20% ಆಕ್ಸಿಜನ್ ಬರುತ್ತೆ, ಬರೀ ಅದೊಂದೇ ಜಾಗದಿಂದ ಗಾಳಿ ಉಸಿರಾಡೋದಕ್ಕೆ. ಆ ಜಾಗದಲ್ಲಿ ಎಲ್ಲೂ ಸುಟ್ಟೋಗಿಲ್ಲ, ಒಂದು ಭಾಗ ಮಾತ್ರ ಬೆಂಕಿ ಎತ್ಕೊಂಡು ಮರ ಹಿಂಗೆ ಬೀಚಿ ಬೆಂಕಿ ಎತ್ಕೊಂಡು ಅರ್ಧ ಭಾಗ ಸುಟ್ಟೋಗಿತ್ತು. ಹಲ್ಲೆಲೂಯ. ಮೊದಲನೇದು ಮುಗೀತು. ಮರುಭೂಮಿಯಿಂದ ನೀರು ಬರುತ್ತೆ, ಮರುಭೂಮಿಯಿಂದ ನೀರು ಬಂದಿದೆ. ಹಲ್ಲೆಲೂಯ. ಎರಡನೇ ತುತ್ತೂರಿ ಮುಗೀತು. ಮೂರನೇ ತುತ್ತೂರಿ, ಮೂರು ಭಾಗದಲ್ಲಿ ಒಂದು ಭಾಗ ನೀರು ಕೆಂಪಾಗುತ್ತೆ. ರೆಡ್ ಸಿ ಅಂತ ಇರೋದು ಕೆಂಪಾಗಿದೆ. ಅಲ್ಲಿ ಯಾವುದೇ ರೀತಿಯ ಪ್ರಾಣಿ ಪಕ್ಷಿ ಕಲ್ಲು ಏನೇ ಬಿದ್ರು ಅದು ಉಪ್ಪಾಗಿ ಕನ್ವರ್ಟ್ ಆಗುತ್ತೆ. ಹಲ್ಲೆಲೂಯ. ಲೋಟನ ಹೆಂಡತಿ ಆಗಲ್ಲ ಉಪ್ಪಿನ ಕಂಬ, ಆ ಕಂಬ ತರ ರೆಡಿ ಆಗುತ್ತೆ. 7ರಲ್ಲಿ 3 ಅಂದ್ರೆ ಎಷ್ಟು? ಇನ್ನು 4 ತುತ್ತೂರಿಗಳು ಉಳಿದಿದೆ. ಮೊದಲನೇದು ಕುಡಿಯೋ ನೀರೆಲ್ಲ ಕಹಿಯಾಗಿ ಬರುತ್ತೆ ನಮ್ಗೆ. ಮುಂದೆ ಹೋಗ್ತಾ ಹೋಗ್ತಾ ಕಹಿ ನೀರು ಕುಡಿಯಬೇಕು. ಅದಾದ್ಮೇಲೆ ಪ್ರಾಣಿಗಳಿಂದ ಸಾಯ್ತಾರೆ ಜನ, ಅದಾದ್ಮೇಲೆ ಜನರಿಂದನೇ ಜನ ಸಾಯ್ತಾರೆ. ಇನ್ನು 3 ತುತ್ತೂರು ಇರೋದು, 4 ಏನಿದೆ 3 ಇರೋದು. ಈ 3 ಮುಗಿದ ಮೇಲೆ ದೇವರು ಬರುವಂತ ಸಮಯ ಬರುತ್ತೆ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ನಾವು ನಂಬಿಗಸ್ತರ ಅಲ್ಲ, ಮನುಷ್ಯರು ಯಾರು ಸಹ ನಂಬಿಗಸ್ತರ ಅಲ್ವೇ ಅಲ್ಲ. ದೇವರು ನನ್ನ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಹಲ್ಲೆಲೂಯ. ದೇವರು ನನ್ನ ಮೇಲೆ ಪ್ರೀತಿ ಇಟ್ಟಿರ್ತಾರೆ. ಹಲ್ಲೆಲೂಯ. ಯೋಬ ಹತ್ರ ಇರೋದನ್ನೆಲ್ಲ ಕಿತ್ಕೋ, ಅವನಿಗೆ ರೋಗ ಕೊಡು, ಏನ್ ಬೇಕಾದ್ರೂ ಮಾಡು ಅಂತ ಹೇಳಿದಾಗ ಸೈತಾನ ಹೋಗಿ ಎಲ್ಲಾ ಮಾಡಿದಾಗ ಅವನ ಆತ್ಮನ ಮುಟ್ಲಿಲ್ಲ, ಮುಟ್ಟೋದಕ್ಕೆ ದೇವರು ಪರ್ಮಿಷನ್ ಕೊಡ್ಲಿಲ್ಲ. ಅವನ ದೇಹನೆಲ್ಲ ಮುಟ್ಟೋದಕ್ಕೆ, ಅವರ ಮಕ್ಕಳನ್ನೆಲ್ಲ ಕಿತ್ಕೊಳ್ಳೋದಕ್ಕೆ, ಅವನಿಗೆ ರೋಗ ಬರೋ ತರ ಎಲ್ಲ ಮಾಡೋದಕ್ಕೆ ದೇವರ ಅಪ್ಪಣೆ ಏನು ಕೊಟ್ರು? ನನಗ್ ಗೊತ್ತು ನನ್ನ ಮಗ ಯಾರು. ಈಗ ನಮ್ಮ ವಿಷಯದಲ್ಲಿ ಹೇಳ್ತಾರ ದೇವರು ಸೈತಾನಿಗೆ, ನನಗ್ ಗೊತ್ತು ನನ್ನ ಮಗಳು ಯಾರು, ನನಗ್ ಗೊತ್ತು ನನ್ನ ಮಗ ಯಾರು, ನನಗ್ ಗೊತ್ತು ರಘು ಸಿಸ್ಟರ್ ಯಾರು, ನನಗ್ ಗೊತ್ತು ಸುಧಾ ಸಿಸ್ಟರ್ ಯಾರು ಅಂತ ಹೇಳ್ತಾರ, ನನಗ್ ಗೊತ್ತು ಮಿಲನ್ ಯಾರು ಅಂತ ಹೇಳ್ತಾರ. ಹಲ್ಲೆಲೂಯ. ಇದು ನಾವು ದೇವರ ಹತ್ರ ಉಳಿಸ್ಕೊಂಡಿರುವಂತ ನಂಬಿಕೆ. ನಾವ್ ಹೇಳ್ತೀವಿ ಏನೋ ನಮ್ಗೆ ನಂಬಿಗಸ್ತನಾಗಿಲ್ಲ, ನೀನು ದೇವರಿಗೆ ನಂಬಿಗಸ್ತನಾಗಿರ್ತೀಯ. ನೀನು ಬೇರೆಯವ್ರಿಗೆ ನಂಬಿಗಸ್ತನ ಆಗ್ಲೇ ಬೇಡ, ಅವ್ರು ಬಂದು ನಿಮ್ಗೇನು ನೋಡೋದಿಲ್ಲ. ನೀನು ದೇವರಿಗೆ ನಂಬಿಗಸ್ತನಾಗಿದ್ಯಾ? ದೇವರು ನಿನ್ನನ್ನು ನಂಬ್ತಾರ? ಸೈತಾನ ನಿನ್ನ ಹತ್ರ ಕಳಿಸ್ಬಿಟ್ಟು ದೇವ್ರು ನಿನ್ನ ನಂಬ್ತಾರ? ಹಲ್ಲೆಲೂಯ. ದೇವರು ನನ್ನನ್ನು ನಂಬ್ತಾರ? ಇಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು ನಾನು ಅವ್ರ ಮಗನಾಗೋದಕ್ಕೆ ಯೋಗ್ಯತೆ ಇಲ್ಲ. ಹಲ್ಲೆಲೂಯ. 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 ದೇವರ ವಾಕ್ಯ ಏನ್ ಹೇಳುತ್ತೆ? ನಿನ್ನ ಆತ್ಮವು ಅತಿ ಪರಿಶುದ್ಧವಾಗಿರುವಂತ ಆತ್ಮ. ನಿನ್ನ ಆತ್ಮವು ಭಯದ ಆತ್ಮವಲ್ಲ, ಧೈರ್ಯದ ಆತ್ಮ. ಹಲ್ಲೆಲೂಯ. ನಿನ್ನ ದೇವರು ಈ ನೀರಲ್ಲಿರುವಂತ ಮೀನುಗಳನ್ನ ರೂಪಿಸ್ಬೇಕಾದ್ರೆ ನೀರನ್ನ ನೋಡಿ ನೀರತ್ರ ಮಾತಾಡ್ತಾರಂತೆ, ಯಾವ ತರ ರೂಪಿಸ್ಲಿ ಅಂತ. ಅದೇ ರೀತಿ ಪ್ರಾಣಿ ಪಕ್ಷಿಗಳನ್ನ ರೂಪಿಸ್ಬೇಕಾದ್ರೆ ಸುತ್ತಮುತ್ತ ಇರುವಂತ ಮರಗಳನ್ನ ಕೇಳಿ ರೂಪಿಸ್ತಾರಂತೆ. ಹಲ್ಲೆಲೂಯ. ಆದ್ರೆ ಮನುಷ್ಯನ ರೂಪಿಸ್ಬೇಕಾದ್ರೆ ಅವ್ರನ್ನ ಅವರೇ ಕೇಳ್ಕೊತಾರಂತೆ, ಯಾವ ತರ ನನ್ನ ಮಗನ ರೂಪಿಸ್ತೀನಿ. ಯಾರನ್ನಾರನೋ ಕೇಳಲಿಲ್ಲ, ಅವ್ರನ್ನ ಅವರೇ ಕೇಳ್ಕೊಂಡ್ರು. ಯಾಕೆ ಅಂದ್ರೆ ನಾವು ಆತನ ರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೀವಿ ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯ. ಆತನ ರೂಪದಲ್ಲಿ ಸೃಷ್ಟಿಸಲ್ಪಟ್ಟಂತವರು ನಾವು ಭಯಂಕರವಾಗಿರುವಂತ ಕೃತ್ಯಗಳನ್ನ ನೋಡಿ ಸಂತೋಷಿಸಬೇಕೆ ಹೊರತು ಭಯ ಬೀಳ್ಬಾರ್ದು. ಹಲ್ಲೆಲೂಯ. ಹಲ್ಲೆಲೂಯ. ಎದುರುಗಡೆ ಎಷ್ಟೇ ಕಷ್ಟಗಳು ಬಂದರೂ ಸಹ ನಾವು ಭಯ ಬೀಳ್ಬಾರ್ದು. ಹಲ್ಲೆಲೂಯ. ಏನೇ ಭಯ ಬಂದ್ರೆ ಸಾಕು, ಏನಪ್ಪಾ ಕಷ್ಟ ಬಂದ್ರೆ ಸಾಕು, ನನ್ನಿಂದ ಆಗಲ್ಲ, ನನ್ನಿಂದ ಆಗಲ್ಲ, ನಾನು ಸತ್ತೋಗ್ತೀನಿ. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ನಿನಗೆ ಹೇಡಿತನದ ಆತ್ಮ ಕೊಟ್ಟಿದಾರ? ಎಲಿಯ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋದ. ದೇವರು ಅವನಿಗೆ ಹೇಗ್ ಹೊಡೆದ್ರು ಅಂದ್ರೆ ಅವನು ಮತ್ತೆ ದೇವ್ರನ್ನ ಬಿಟ್ಟು ಹೋಗ್ಲೇಬಾರ್ದು, ಆತರ ಹೊಡೆದ್ರು. ಹಲ್ಲೆಲೂಯ. ಹಲ್ಲೆಲೂಯ. ಅವನಿಗೆ ಕಷ್ಟ ಇತ್ತು. ಯಾರೇ ಅವನ ಆಚೆ ಬಂದ್ರೆ ಸಾಕು, ಯಾವುದೇ ರಾಜ ಆಗ್ಲಿ ಯಾವುದೇ ಪ್ರವಾದಿಗಳಾಗಿ ಅವನ ಸಾಯಿಸ್ಬೇಕು ಅಂತ ರೆಡಿ ಆಗಿದ್ರು. ಅವನ ಮೇಲೆ ಎಷ್ಟೊಂದು ಭಾರ ಇತ್ತು. ಅವನು ಸಾಯ್ಬೇಕು ಅಂತ ಹೋದಾಗ ದೇವರು ಒಂದು ಕೊಟ್ರು, ನಾನು ಆಯ್ಕೆ ಮಾಡಿ ನಾನು ಕೊಟ್ಟಂತ ಜೀವನ ತೆಗೆದುಕೊಳ್ಳೋದಕ್ಕೆ ನೀನ್ ಯಾರು? ಹಲ್ಲೆಲೂಯ. ಹಲ್ಲೆಲೂಯ. ಈಗ ಮದ್ದರಾಗಿ ನಾವು ನಮ್ಮ ಪ್ರಾಣಗಳನ್ನ ಕಳ್ಕೊತಾ ಇದೀವಿ.
ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಇರೋದು, ದೇವರೇ ಚಿಯೋನಿನಲ್ಲಿ ನಿನಗೋಸ್ಕರ ಸ್ತೋತ್ರಗಳನ್ನು ಸಿದ್ಧಪಡಿಸಿದ್ದೀನಿ, ಹರಕೆಗಳನ್ನು ನಿನಗೆ ಸಲ್ಲಿಸಿದ್ದೀನಿ. ಪ್ರಾರ್ಥನೆಯನ್ನು ಕೇಳುವವನು ನೀನಿರ್ಬೇಕಾದ್ರೆ ನಾನು ನಿನ್ನ ಹತ್ರ ಬರ್ತೀನಿ. ಹಲ್ಲೆಲೂಯ. ನನ್ನ ಸ್ತೋತ್ರ ಸ್ತುತಿನ ಎತ್ಕೊಂಡು ನಾನು ನಿನ್ನ ಹತ್ರ ಬರ್ತೀನಿ, ನೀನ್ ನನಗೆ ಸದುತ್ತರ ಕೊಡು. ಹಲ್ಲೆಲೂಯ. ಹಲ್ಲೆಲೂಯ. ನಾವು ಯಾಕೋಬ್ನ ನೋಡ್ತೀವಿ. ಯಾಕೋಬು ದೇವರ ಕಾಲನ್ನ ಹಿಡ್ಕೊಂಡ್ಬಿಡ್ತಾನೆ. ನೀನ್ ನನಗೆ ಆಶೀರ್ವಾದ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನಾನು ನಿನ್ನ ಬಿಡಲ್ಲ. ಆ ಬುದ್ಧಿ ನನಗೆ ಯಾಕೆ ಇಲ್ಲ? ಪ್ರಶ್ನೆ ಮಾಡ್ಕೊಳ್ಳಿ ನಿಮಗೆ ನೀವು. ಹಲ್ಲೆಲೂಯ. ಬೈಬಲ್ ಅಲ್ಲಿ ಆಶೀರ್ವಾದದ ಏನೋ ದೇವರೊಟ್ಟಿಗೆ ಯುದ್ಧ ಮಾಡಿದ ಮನುಷ್ಯ ಯಾರು ಅಂದ್ರೆ ಯಾಕೋಬು. ದೇವರಿಗೆ ಯುದ್ಧ ಮಾಡ್ತಾನೆ, ದೇವರ ಜೊತೆನೆ ನನ್ನನ್ನು ಆಶೀರ್ವದಿಸು ನೀನು ಅಂತ. ಆ ಧೈರ್ಯ ನಿಮ್ಮಲ್ಲಿ ಯಾಕಿಲ್ಲ? ನನ್ನಲ್ಲಿ ಯಾಕಿಲ್ಲ? ಹಲ್ಲೆಲೂಯ. ಹಲ್ಲೆಲೂಯ. 9ನೇ ವಾಕ್ಯ ಓದೋಣ. ನೀನು ನಮ್ಮ ದೇಶವನ್ನು ಕಟಾಕ್ಷಿಸಿ ಹಾ. ಅದರ ಮೇಲೆ ಮಳೆ ಸುರಿಸಿ ಹಾ. ಚೆನ್ನಾಗಿ ಹದಗೊಳಿಸುತ್ತಿ. ಹಾ. ದೇವರೇ, ಹಾ. ನಿನ್ನ ಕಾಲುವೆಗಳಲ್ಲಿ ನೀರಿಗೆ ಕೊರತೆ ಇಲ್ಲ. ಹಾ. ಹೀಗೆ ಭೂಮಿಯನ್ನು ಸಿದ್ಧ ಮಾಡಿ ಹಾ. ಮನುಷ್ಯರಿಗೆ ಜ್ಞಾನವನ್ನು ಒದಗಿಸುತ್ತಿ. ಸಾಕು. ಹಲ್ಲೆಲೂಯ. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ಕಾಲುವೆಗಳಲ್ಲಿ ನೀರಿಗೆ ಕೊರತೆನೇ ಇಲ್ಲ. ಅಲ್ಲಿ ಏನಂತೆ? ನೀರಿಗೆ ಕೊರತೆ ಇಲ್ಲ. ಅಂದ್ರೆ ಆತನ ವಾಕ್ಯಗಳನ್ನ ಓದುವಂತ ನಮಗೆ ಜೀವಕ್ಕೆ ಕೊರತೆನೇ ಇಲ್ಲ. ಹಲ್ಲೆಲೂಯ. ಆತನ ಹೊರೆಗಳು, ಹಲ್ಲೆಲೂಯ, ಕಾಲುವೆಗಳಲ್ಲಿ ಹರಿಯುವಂತ ನೀರು ಜೀವದ ವಾಕ್ಯ. ನಾವು ಓದುವಂತ ವಾಕ್ಯನ, ಜೀವವಿರುವಂತ ವಾಕ್ಯನ ನಾವು ಓದಬೇಕಾದ್ರೆ ನನ್ನಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ. ನಾವು ಇದನ್ನ ಓದ್ಬೇಕಾದ್ರೆ ನಾವು ಅನ್ಕೋತೀವಿ, ದೇವರೇ ನಿನ್ನ ಕಾಲುವೆಗಳಲ್ಲಿ ನೀರಿಗೆ ಕೊರತೆ ಇಲ್ಲ, ಆತನ ಬಂದ್ರೆ ಸಾಕು, ಯಾವುದಕ್ಕೂ ನಮ್ಮ ಹತ್ರ ಕೊರತೆ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. ನಮ್ಮ ಮನೆಯಲ್ಲಿ ಕೊರತೆ ಇರಲ್ಲ ಅಂತ ಅನ್ಕೋತೀವಿ. ಆದ್ರೆ ಈ ವಾಕ್ಯ ನೋಡಿ, ಗಮನಿಸಿ, ನೀರಿನಲ್ಲಿ ಕೊರತೆನೇ ಇಲ್ಲ. ನೀರು, ದೇವರ ವಾಕ್ಯ ಹೇಳುತ್ತೆ, ನನ್ನ ವಾಕ್ಯವು ಜೀವ ಜಲ, ಅದನ್ನು ಕುಡಿಯುವಂತ ಪ್ರತಿಯೊಬ್ಬನು ಸಹ ಜೀವಿಸುವನು. ಹಲ್ಲೆಲೂಯ. ಈ ವಾಕ್ಯನ ತಗೊಳ್ಳುವಂತ ನಾವು ಜೀವಿಸ್ತೀವಿ, ನಮ್ಮ ಆತ್ಮ ಜೀವಿಸಲ್ಪಡುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ಹೀಗೆ ಭೂಮಿಯನ್ನು ಸಿದ್ಧ ಮಾಡಿ ಮನುಷ್ಯರಿಗೆ ಧಾನ್ಯವನ್ನು ಒದಗಿಸುತ್ತಿ. ಅಂದ್ರೆ ಏನು? ನಮ್ಮ ದೇಹವನ್ನು ಸಿದ್ಧ ಮಾಡಿ ನಮಗೆ ದೇಹಕ್ಕೆ ಬೇಕಾಗಿರುವಂತ ವಾಕ್ಯಗಳನ್ನು ನೀನು ನಮಗೆ ಸಿದ್ಧ ಮಾಡ್ತೀಯ. ಸಮಯಕ್ಕೆ ತಕ್ಕ ಹಾಗೆ ವಾಕ್ಯಗಳನ್ನು ನಮಗೆ ಸಿದ್ಧ ಮಾಡ್ತೀಯ. ಹಲ್ಲೆಲೂಯ. ಆದ್ರೆ ನಾವು ನಮ್ಮ ವಾಕ್ಯಗಳನ್ನ, ನಮ್ಮ ಬೈಬಲ್ ನಾವು ಆಚೆ ತೆಗೆದೇ ಇಲ್ಲ. ವಾರಕ್ಕೊಂದು ಸಲ ತೆಗ್ದಿರೋರು ಯಾರು? ವಾರಕ್ಕೊಂದ್ಸಲ ಬೈಬಲ್ ತೆಗ್ದಿರೋರು ಯಾರು? ನೀವೆಲ್ಲ ವಾರದ ಮಧ್ಯದಲ್ಲೆಲ್ಲ ಬೈಬಲ್ ತೆಗೆದ್ರ? ಅದಕ್ಕೂ ಅನ್ನಲ್ಲ, ಇದಕ್ಕೂ ಅನ್ನಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ವಾರಕ್ಕೊಂದ್ಸಲ ತೆಗಿತೀರ ನೀವೆಲ್ಲ? ಇಲ್ವಲ್ಲ? ಮತ್ತೆ ನಿಮ್ಮಲ್ಲಿ ಜೀವ ಯಾಕಿಲ್ಲ? ನನ್ನಲ್ಲಿ ಜೀವ ಯಾಕಿಲ್ಲ? ಯಾಕಿಲ್ಲ ನನ್ನಲ್ಲಿ ಜೀವ? ನಾನು ವಾರ ಎಲ್ಲ ಓದ್ತೀನಲ್ಲ ಬೈಬಲ್, ನನ್ನಲ್ಲಿ ಜೀವ ಯಾಕಿಲ್ಲ? ಯಾಕೆ ಅಂದ್ರೆ ನನಗೆ ಆ ವಾಕ್ಯ ಅರ್ಥ ಆಗ್ತಾ ಇಲ್ಲ. ನಾನು ನನ್ನ ವಾಕ್ಯಗಳ ಮೇಲೆ ನನ್ನ ಗಮನನ ಇಡ್ತಾ ಇಲ್ಲ. ನನ್ನ ವಾಕ್ಯ ಓದ್ತಾ ಇದ್ದೀನಿ, ಆದ್ರೆ ಎಲ್ಲಾ ಕಡೆ ಯೋಚನೆ ಮಾಡ್ತಾ ಇದ್ದೀನಿ. ಹಲ್ಲೆಲೂಯ. ನಿನ್ನ ಸ್ತುತಿ ಸ್ತೋತ್ರಗಳು, ನನ್ನ ಸ್ತುತಿ ಸ್ತೋತ್ರಗಳು ದೇವರಿಗೆ ಸಲ್ಲಿಸಲ್ಪಡ್ತಾ ಇಲ್ಲ. ದೇವರಿಗೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯ ನೆಟ್ಟು ಪ್ರಾರ್ಥನೆ.